ಎವ್ರಿವನ್, ಇದು ಫ್ರೈಡೇ ಮಿನಿ ವ್ಲಾಗ್. ಪಲಾವ್ ತುಂಬ ಲೈಟಾಗಿ ಉದುರುದ್ರಾಗಿ ಟೇಸ್ಟಿಯಾಗಿ ಮಾಡಬೇಕು ಅಂತಂದರೆ ನಾವು ಮಾಡೋ ವಿಧಾನದಲ್ಲಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು. ನಾನಿಲ್ಲಿ ಸ್ಪೈಸಸ್ ತುಂಬ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಇಲ್ಲಿ ಸ್ಪೈಸಸ್ ಕೂಡ ಕೊತ್ತಂಬರಿ ಪುದೀನ ಜೊತೆಗೆ ರುಬ್ಬಕ್ಕೆ ಹಾಕ್ಕೋತಿದ್ದೀನಿ. ಹಾಗಾಗಿ ತುಂಬಾ ಕಡಿಮೆ ಕ್ವಾಂಟಿಟಿ ತಗೋತಾ ಇದ್ದೀನಿ. ಸ್ಪೈಸಸ್ ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಪುದೀನ ಒಣಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ನಾವು ಈ ಗ್ರೀನ್ ಮಸಾಲೆನ ರುಬ್ಬುವಾಗ ನೀರು ಹಾಕ್ತೇನೆ ಹಾಗೆ ರುಬ್ಬಿದ್ರೆ ತಳ ಅಂಟಲ್ಲ ಮತ್ತು ಉದ್ರುದ್ರಾಗ ಅನ್ನ ಆಗುತ್ತೆ. ಹಾಗೆಯೇ ತುಂಬ ನುಣ್ಣಗೆ ರುಬ್ಬಬಾರ್ದು, ಸ್ವಲ್ಪ ತರಿ ಇರಬೇಕು. ಈ ಥರ ಮಾಡೋದ್ರಿಂದ ಪಲಾವ್ ಟೇಸ್ಟಿಯಾಗಿ ಬರುತ್ತೆ. ಇವೆಲ್ಲ ರುಬ್ಬದೇನೆ ಹಾಗೇನೇನು ಮಾಡ್ಬೋದು, ಆದರೆ ಅದು ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಮಸಾಲೆನ. ಇನ್ನು ನಾವು ಕಾಯಿ ಹಾಕೋ ಬದಲು ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ನೀರು ಅಷ್ಟೇ ಒಂದು ಅರ್ಧ ಲೋಟ ಕಡಿಮೆ ಹಾಕಿದ್ರೆ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.